ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳು ಏನಿರಬಹುದು, ಯಾವ ನ್ಯೂಸ್ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತು, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಕೇಳಿರಿ, ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 319 ಪಾಯಿಂಟ್ಸ್ ಅಥವಾ 1.29% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟಿಶ್ ಓಪನಿಂಗ್ ಇದೆ ನೋಡಬಹುದು. ನೀವು ಇಲ್ಲಿ ಇಂಡಿಕೇಶನ್ ಕೂಡ ಫ್ಲಾಟಿಶ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಕೆಲವು ಪಾಸಿಟಿವ್ ಇತ್ತು, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ಫ್ಲಾಟಿಶ್ ಆಗಿ ಓಪನ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಫ್ಲಾಟ್ ಆಗಿ ಓಪನ್ ಆಯ್ತು ನೋಡಬಹುದು. ನಿನ್ನೆ ಕ್ಲೋಸಿಂಗ್ ಬಂದು 24,793 ಇತ್ತು. ಈಗ ಇವತ್ತು ಓಪನ್ ಆಗಿದ್ದು 24,787ಕ್ಕೆ. ಆಲ್ಮೋಸ್ಟ್ 6 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು ಅಷ್ಟೇ. ಫ್ಲಾಟ್ ಆಗಿ ಓಪನ್ ಆಯ್ತು. ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅಪ್ ಟು 10 ಗಂಟೆವರೆಗೂ ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 10 ಗಂಟೆ ನಂತರ ಒಂದು ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು. ಆಮೇಲೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಒಳ್ಳೆ ಪ್ರಮಾಣದ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ 319 ಪಾಯಿಂಟ್ಸ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1046 ಪಾಯಿಂಟ್ಸ್ ಅಥವಾ 1.29% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲೂ ಕೂಡ ಓಪನಿಂಗ್ ಫ್ಲಾಟಿಶ್ ಆಯ್ತು ನೋಡಬಹುದು. 361ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು, 354ಕ್ಕೆ ಓಪನ್ ಆಯ್ತು, ಫ್ಲಾಟ್ ಆಗಿ ಓಪನ್ ಆಯ್ತು. ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತಿನ ಹೈ ಅನ್ನು ನಾವು ನೋಡಿದರೆ 494, 82,494 ವರೆಗೂ ಕೂಡ ಹೋಗಿತ್ತು. ಬಟ್ ಕ್ಲೋಸಿಂಗ್ 82,408ಕ್ಕೆ ಕಂಡು ಬಂದಿದೆ. ಓವರ್ ಆಲ್ ಎರಡು ಹೆಡ್ಲೈನ್ ಇಂಡೆಕ್ಸಸ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಸುಮಾರು ದಿನಗಳ ನಂತರ ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 1.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನೆನ್ನೆ 1.41% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು. ಇವತ್ತು 1.34% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ನಿಫ್ಟಿ 100 ಅಲ್ಲಿ 1.3% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 200 1.32% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಹಾಗೆ ನಿಫ್ಟಿ 500 1.22% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ 1.2 ಇಂದ 1.3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50 ಹಾಗೂ ನಿಫ್ಟಿ 500 ವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎಲ್ಲ ಕಡೆ ಕೂಡ ಮೋರ್ ದನ್ 1% ಪಾಸಿಟಿವ್ ಇದೆ. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 1.59% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 100 1.46% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 150 1.25% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಇಲ್ಲೂ ಕೂಡ 1.2 ಇಂದ 1.6% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಮಿಡ್ ಕ್ಯಾಪ್ ಕೂಡ ತುಂಬಾ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ನಿನ್ನೆ ಡೌನ್ ಫಾಲ್ ನ ನಂತರ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.01% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 1.19% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.62% ಪಾಸಿಟಿವ್ ಇದೆ. ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು. 1% ಅಥವಾ ಅಬೌವ್ 1% ಪಾಸಿಟಿವ್ ಇದೆ. ಬಟ್ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.62% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು 0.29% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇದರಲ್ಲಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 1.22% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ 1.33% ಪಾಸಿಟಿವ್ ಇದೆ. ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಎರಡು ಕೂಡ. ಹಾಗೆ ನಿಫ್ಟಿ ಆಟೋ 1.04% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ FMCG 0.64% ಪಾಸಿಟಿವ್ ಇದೆ. IT ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಮಾಡಿದೆ. 0.84% ಪಾಸಿಟಿವ್ ಇದೆ. ಮೀಡಿಯಾ 0.35% ಪಾಸಿಟಿವ್ ಇದೆ. ಮೆಟಲ್ 1.09% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫಾರ್ಮಾ 0.8% ಪಾಸಿಟಿವ್ ಇದೆ. PSU ಬ್ಯಾಂಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 1.64% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇತ್ತು. ಇವತ್ತು ಅದರಲ್ಲಿ ಒಂದಷ್ಟು ರಿಕವರಿ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ 1.03% ಪಾಸಿಟಿವ್ ಇದೆ. ರಿಯಾಲಿಟಿ 2% ಅಥವಾ ಅಬೌವ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹೆಲ್ತ್ ಕೇರ್ ಅಲ್ಲಿ 1.07% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.73% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.91% ಪಾಸಿಟಿವ್ ಇದೆ. ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು PSU ಬ್ಯಾಂಕ್ಸ್ ಹಾಗೂ ರಿಯಾಲಿಟಿ ಸೆಕ್ಟರ್ ಔಟ್ ಪರ್ಫಾರ್ಮ್ ಅನ್ನ ಮಾಡಿದವೆ ಅಂತ ಹೇಳ್ಬೋದು. ಇವತ್ತು ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇವನ್ ಹೆಲ್ತ್ ಕೇರ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದೆ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಮೂಲಕ. ಹಾಗೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ 1% ಪಾಸಿಟಿವ್ ಬಂತು. ಅದು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದೆ ಮಾರ್ಕೆಟ್ ರ್ಯಾಲಿಗೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ
ಈ ರೀತಿಯ ಪಾಸಿಟಿವ್ ರಿಯಾಕ್ಷನ್ಗೆ ಎಸ್ಪೆಷಲಿ ಹಲವು ಬ್ಯಾಡ್ ನ್ಯೂಸ್ ಗಳು ಬರ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಒಳ್ಳೆ ರ್ಯಾಲಿಗೆ ಯಾವ್ದಾದ್ರು ಒಂದು ಕಾರಣ ಇರಲೇಬೇಕು. ಆ ಕಾರಣಗಳೇನು ಆ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಗ್ಲೋಬಲ್ ಕ್ಯೂಸ್ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಮುಂದುವರಿಯೋಣ. ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು, ಡಾಕ್ಸ್ ಅಲ್ಲಿ 0.89% ಪಾಸಿಟಿವ್ ಇದೆ, FTSE 0.5% ಪಾಸಿಟಿವ್ ಇದೆ, CSE 0.5% ಪಾಸಿಟಿವ್ ಇದೆ, ಯೂರೋ ಸ್ಟಾಕ್ಸ್ 0.8% ಪಾಸಿಟಿವ್ ಇದೆ. ಈ ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ನೋಡಬಹುದು. ಗ್ಲೋಬಲ್ ಕ್ಯೂಸ್ ಸದ್ಯದ ಮಟ್ಟಿಗಂತೂ ಒಂದಷ್ಟು ಪಾಸಿಟಿವಿಟಿಯನ್ನ ತಂದಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ರೆಡ್ ಅಲ್ಲಿ ಇದಾವೆ, ನಿಕ್ಕೈ, S&P ASX, ಶಾಂಘೈ ಕಂಪೋಸಿಟ್. ಬಟ್ ನೋಡಬಹುದು 0.2%, 0.07%, 0.4% ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತದೆ. ಅಂದ್ರೆ ಡೌನ್ ಫಾಲ್ ಬಂದಿರೋ ಕಡೆ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ. ಏಷ್ಯನ್ ಮಾರ್ಕೆಟ್ಸ್ ಇವಾಗ ಕ್ಲೋಸಿಂಗ್ ಕೂಡ ಮಿಕ್ಸ್ಡ್ ಕಂಡು ಬಂದಿದೆ. ಕೆಲವು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ರೆ, ಕೆಲವು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಕೆಲವು ಅಂದ್ರೆ ಬೆಳವಣಿಗೆಷ್ಟು ಮಾರ್ಕೆಟ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ಬೋದು ಅಥವಾ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಎರಡು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ, ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದ್ಕೊಡ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡಿದ್ರೆ ಖಂಡಿತ ಕೆಲವು ಸುದ್ದಿಗಳು ಬಂದಿದೆ. ಅದೇನಂತಂದ್ರೆ ನಮ್ಮ ಟ್ರಂಪ್ ಅಣ್ಣ ಮಾರ್ಕೆಟ್ ನ ಆಪರೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತನಗೆ ಬೇಕಾದ ರೀತಿಯಲ್ಲಿ. ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ, ಅದು ಒಂದಷ್ಟು ಪಾಸಿಟಿವಿಟಿಯನ್ನ ತಂದು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಗೆ. ನೀವು ಇಲ್ಲಿ ನೋಡಬಹುದು, ಟ್ರಂಪ್ ಟು ಡಿಸೈಡ್ ಆನ್ US ಆಕ್ಷನ್ ಇನ್ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ವಿತಿನ್ 2 weeks. ಅಂದ್ರೆ ಮುಂದಿನ 2 ವಾರಗಳಲ್ಲಿ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ 2 ವಾರ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಡಿಸಿಷನ್ ತಗೊಳ್ಳಿಕ್ಕೆ, ಅಂದ್ರೆ ನೆಗೋಷಿಯೇಷನ್ಸ್ ಬಗ್ಗೆ ಮಾತಾಡ್ಲಿಕ್ಕೆ. ನೋಡಬಹುದು, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ವಿಲ್ ಡಿಸೈಡ್ ವೆದರ್ ಆರ್ ನಾಟ್ ದ US ಗೆಟ್ಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ವಿತ್ ಇನ್ ದ ನೆಕ್ಸ್ಟ್ 2 weeks, ದ ವೈಟ್ ಹೌಸ್ ಸೆಟ್. ವೈಟ್ ಹೌಸ್ ಅಫಿಷಿಯಲ್ ಆಗಿ ಹೇಳಿರುವಂತದ್ದು, ಮುಂದಿನ 2 ವಾರಗಳಲ್ಲಿ US ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಅನ್ನುವಂತ ಅಪ್ಡೇಟ್ ಅನ್ನ ವೈಟ್ ಹೌಸ್ ಕೊಟ್ಟಿದೆ. ಸ್ವತಃ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಅವರು ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಹೇಳಿರುವಂತದ್ದು. ಅದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ, ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು. ಯಾಕೆ ಈ ರೀತಿ ಟೈಮ್ ಕೊಡ್ತಿದ್ದಾರೆ ಅಂತ ನೋಡಬಹುದು, ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ದೇರ್ ಇಸ್ ಅ ಸಬ್ಸ್ಟಾನ್ಷಿಯಲ್ ಚಾನ್ಸ್ ಆಫ್ ನೆಗೋಷಿಯೇಷನ್ ದಟ್ ಮೇ ಆರ್ ಮೇ ನಾಟ್ ಟೇಕ್ ಪ್ಲೇಸ್ ವಿತ್ ಇರಾನ್ ಇನ್ ದ ನಿಯರ್ ಫ್ಯೂಚರ್. ಇನ್ ಕೇಸ್ ನೆಗೋಷಿಯೇಷನ್ಸ್ ಇರಾನ್ ಜೊತೆ ನೆಗೋಷಿಯೇಷನ್ಸ್ ಆಗಬಹುದು ಅಥವಾ ಆಗದೇನೂ ಇರಬಹುದು. ಆಗಿಲ್ಲ ಅಂದ್ರೆ ಆನಂತರ ನಾವು ಡಿಸಿಷನ್ ತಗೊಳ್ತೀವಿ. ಒಟ್ಟಿನಲ್ಲಿ 2 ವಾರ ಕಾಲಾವಕಾಶವನ್ನ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದು ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವಿಟಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಈಗಾಗಲೇ 2 ವಿಡಿಯೋಗಳಲ್ಲಿ ಹಲವಾರು ವಿಷಯಗಳನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. US ಅಫಿಷಿಯಲ್ ಆಗಿ ಈ ಕಾನ್ಫ್ಲಿಕ್ಟ್ ಅಲ್ಲಿ ಎಂಟರ್ ಆದ್ರೆ ಅಲ್ಲಿ ಹಲವಾರು ಕಾನ್ಸಿಕ್ವೆನ್ಸಸ್ ಕಂಡು ಬರುವಂತ ಚಾನ್ಸಸ್ ಇದೆ. ರಷ್ಯಾ ಈಗಾಗಲೇ ವಾರ್ನ್ ಮಾಡ್ತಿದೆ. ಹಾಗೆ ಇರಾನ್ ಮೇಲೆ ಜಾಸ್ತಿ ಅಟ್ಯಾಕ್ ಆದ್ರೆ, ಅಲ್ಲಿನ ರಿಜಿಮ್ ಚೇಂಜ್ ಆದ್ರೆ ಅದು ಚೈನಾಗೆ ಆಗುವಂತ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ಚೈನಾ ಕೂಡ ಈಗಾಗಲೇ ಇನ್ವಾಲ್ವ್ ಆಗ್ತಿದೆ. ಈ ಕಾನ್ಫ್ಲಿಕ್ಟ್ 3ನೇ ಮಹಾಯುದ್ಧಕ್ಕೆ ಕೂಡ ಕಾರಣ ಆಗೋ ರೀತಿಯಲ್ಲಿ ಮುನ್ನಡೀತಾ ಇದೆ. ಹಾಗಾಗಿ ಇಲ್ಲಿ US ಎಂಟರ್ ಆಗದೆ ಇದ್ರೆ ಅದು ಇರಾನ್ ಇಸ್ರೇಲ್ ನಡುವೆ ಮಾತ್ರ ಇರುತ್ತೆ ಅನ್ನೋಂತ ಮಾತುಗಳನ್ನ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಈಗಾಗಲೇ ಪುಟಿನ್ ಅವರು ಕೂಡ ಡೈರೆಕ್ಟ್ ಆಗಿ ಅಮೆರಿಕಾಗೆ ವಾರ್ನ್ ಮಾಡಿದ್ದಾರೆ, ನೀವು ಇನ್ವಾಲ್ವ್ ಆಗೋದು ಹಲವು ಕಾನ್ಸಿಕ್ವೆನ್ಸಸ್ಗೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈಗ 2 ವಾರ ಸಮಯನ ಕೊಡ್ತಾ ಇರೋದು, ಅಥವಾ 2 ವಾರ ನಾವು ಈ ಕಾನ್ಫ್ಲಿಕ್ಟ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಅನ್ನೋದು ಮಾರ್ಕೆಟ್ಗೆ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇವತ್ತು ಈಗಾಗಲೇ ಇಸ್ರೇಲ್ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತಾ ಇದೆ ಇರಾನ್ಗೆ. ಇರಾನ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ಅವರ ಏರ್ ಡಿಫೆನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ ಇಸ್ರೇಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಇವರು ಮಿಸೈಲ್ ಗಳ ಸುರಿಮಳೆಯನ್ನೇ ಸುರಿಸಿದ್ರು ಕೂಡ 60 to 70% ಮಿಸೈಲ್ಸ್ ಅಟ್ಯಾಕ್ ಅನ್ನ ಇಸ್ರೇಲ್ ನ ಏರ್ ಡಿಫೆನ್ಸ್ ತಡೀತಾ ಇದೆ. ಇನ್ನೊಂದಷ್ಟು ಬೀಳ್ತಿದ್ದಾವೆ, ಜನರಿಗೂ ಕೂಡ ಹಾನಿ ಆಗ್ತಾ ಇದೆ. ಆಸ್ ಯೂಶುವಲ್ ಅಮೆರಿಕ ತೆರೆಯ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಬಟ್ ಟ್ರಂಪ್ ಅಣ್ಣ ಮೊದ್ಲೇ ನಿಮ್ಗೆ ಗೊತ್ತಿದೆ, ಸ್ವಲ್ಪ ತಿಕ್ಲು, ನಾಳೆ ಬಂದು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಮಾರ್ಕೆಟ್ಗೆ ಇವತ್ತು ಬಂದಿರೋದು ಪಾಸಿಟಿವ್ ನ್ಯೂಸ್. ಬಟ್ ಸೋಮವಾರ ಯಾವ ರೀತಿ ನ್ಯೂಸ್ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ತಲೆ ಕೆಡಿಸ್ಕೊಳ್ದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಲಾಭ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇನ್ನು ಈ ಸುದ್ದಿ ಬಂದ ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಮೋರ್ ದನ್ 2% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಮಾರ್ನಿಂಗ್ ಕೂಡ ನಾವು ನೋಡಿದ್ವಿ, ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ಇವತ್ತು ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಆಸ್ ಆಫ್ ನೌ ಬ್ರೆಂಟ್ ಅಲ್ಲಿ. ಓವರ್ ಆಲ್ ಇನ್ನು ಸಣ್ಣ ಪುಟ್ಟ ಕಾರಣಗಳಿರ್ತವೆ. ಫಾರ್ ಎಕ್ಸಾಂಪಲ್ FIS ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನೆಟ್ ಸೆಲ್ಲರ್ಸ್ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಬಹುಶಃ ಇವತ್ತು ಕೂಡ ಅವರು ಬೈಯಿಂಗ್ ಅನ್ನ ಮಾಡಿರಬಹುದು. ರುಪಿ ಒಂದಷ್ಟು ಸ್ಟ್ರೆಂತ್ ಆಗಿದೆ, ಡಾಲರ್ ಸ್ವಲ್ಪ ವೀಕ್ ಆಗಿದೆ ರುಪಿ ಎದುರುಗಡೆ ಇವತ್ತು, ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ. ಹೀಗೆ ಹಲವಾರು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ.
ಬಟ್ ಮೇಜರ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಡಿಸಿಷನ್ ಅಂದ್ರೆ ಅದು ವೈಟ್ ಹೌಸ್ ಇಂದ ಬಂದಂತ ಅನೌನ್ಸ್ಮೆಂಟ್. ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ ಇವತ್ತು, ಅದನ್ನ ಎಂಜಾಯ್ ಮಾಡೋಣ. ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ, ನೋಡೋಣ, ಹೋಪ್ ಇಟ್ಕೊಳ್ಳೋಣ ಅಷ್ಟೇ. ಇನ್ ಕೇಸ್ ನಾಳೆ ನಾಡಿದ್ದು ಯಾವುದೇ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಬಹುಶಃ ಸೋಮವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೋದು ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.